ಏನಿಲ್ಲ, ಯಾಕೆಂದ್ರೆ ನಿನ್ನೆ ಒಂದು ನಾನು ತಮಗೆಲ್ಲ ಅಂದರೆ ಮಾಧ್ಯಮ ಸ್ನೇಹಿತರ ವಿಡಿಯೋ ಮುಖಾಂತರ ಎಲ್ಲ ಸಂದೇಶ ಕೊಟ್ಟಿದ್ದೀರಿ. ಸೊ ಇವತ್ತು ಬೆಳಗಿಂದ ಅಂದರೆ ನಮ್ಮದೆಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ಏನು ನಮ್ಮ ಪಡೆ ಇದೆಯಲ್ಲ ರೀ, ಬೆಳಗಿಂದ ಭಾಳ ಹಾರ್ಡ್ ವರ್ಕ್ ಮಾಡತ್ತಾರೆ ರೀ. ಸೊ ನಾನು ನಿನ್ನೆ ಅಂದಿನಲ್ಲ ರೀ, ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ಹುಕ್ಕೇರಿ ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ ನಮ್ಮ ಪ್ಯಾನೆಲ್ ಖಂಡಿತ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಪ್ಯಾನೆಲ್ ಗೆಲ್ತೈತೆ ಅಂತ ಹೇಳಿದೆ. ಖಂಡಿತವಾಗಿ ಆ ಥರ ಎಲ್ಲ ಲಕ್ಷಣಗಳು ಜನ ವರ್ಕ್ ಮಾಡತ್ತಾರು, ರೈತರು ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮದತಿ ಈ ಸಲ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಹುಮತ ಆಗಿ ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ರಮೇಶ್ ಕತ್ತಿ ಅವರು ತಮಗೆ ಮತ್ತೆ ಸುಳ್ಳುಗಾರ ಅಂತ ಹೇಳಿ ವಿರುದ್ಧ ವಾಗ್ವಾದ ಮಾಡಿರೋದು ಯಾವತ್ತು ರೀ? ವಾಗ್ದಾಳಿ ಮಾಡಿರುವಂಥದ್ದು ಇವತ್ತು ಸರ್ ಇದೆ. ರಾಜನ್ ಜಾರಕಿಹೊಳಿ ಸುಳ್ಳು ಹೇಳ್ತಾರೆ, ಅವ್ರು ಯಾವುದೋ ರಾಜ್ಯಕ್ಕೆ ಸಂಧಾನಕ್ಕೆ ಕಳಿಸಿಲ್ಲ. ಈಗ ರಾಜಕೀಯ ಸಂಧಾನ ಕಳಿಸಿಲ್ಲ ಅಂದ್ರೆ ರೀ, ಮತ್ತು ತಾವು ಮಾತೇಶ್ ಕೌಟಮಠ ಅವ್ರು ತಾವಾಗ ಕೇಳ್ಬೋದು ರೀ, ಅಥವಾ ನಮ್ಮ ವರ್ಜಿಯವ್ರು ಅದಾರ ಅವ್ರು ಕೇಳ್ಬೋದು, ಅಥವಾ ಕರೆನ್ನವ್ರ ಹತ್ರ ನಮ್ಮ ಯೂನಿಯನ್ ಅಧ್ಯಕ್ಷ ಅದಾರ ಅವ್ರನ್ನ ಕೇಳ್ಬೋದು. ಅದಕ್ಕೆ ಕಳಿಸಿದ್ದು ಮತ್ತು ಈಗ ಅವ್ರು ಇಲ್ಲಾಂದರೆ ಏನೂ ಮಾಡೋಕ್ಕಾಗಲಿ. ಇನ್ನು ಉಳಿದಿದ್ದು ಅವ್ರು ಕರೆ ಹೇಳ್ತಾರೋ ನಾವು ಸುಳ್ಳು ಹೇಳೋದು ದೇವ್ರಿಗೆ ಗೊತ್ತು. ಅದಕ್ಕೆ ನಾವು ಸುಳ್ಳೋದು ಅವ್ರು ಕರೆ ಅದಾರ ಅನ್ನೋದು ಈ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತು ಮತದಾನ ಮುಖಾಂತರ ಎಲ್ಲರಿಗೂ ನಿರ್ಣಯ ಕೊಡ್ತಾರೋ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರು. ಅವರು ಸುಮ್ಮನೆ ಈಗ ಹಂಗೆ ಅನ್ಬೋದು, ಅವರು ಅನಿವಾರ್ಯಕ್ಕೆ ನಾವೇನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸೋದಿಲ್ಲ. ಮತ್ತು ಎಲ್ಲರೂ ಭಾಳ ಚಲೋ ವರ್ಗ ಅಂದರೆ ಹುಕ್ಕೇರಿ ತಾಲೂಕಿನ ಜೊತೆಗೆ ನಮ್ಮ ಅರಬಾವ್ ಕ್ಷೇತ್ರ ಜನ, ಗೋಕಾಕ್ ಕ್ಷೇತ್ರ ಜನ, ಬೆಳಗಾವಿ ಜಿಲ್ಲೆ ಎಲ್ಲ ಜನ ಬಂದು ವರ್ಕ್ ಮಾಡಿದ್ದಾರೆ. ದಿವಂಗತ ಅಪ್ಪನಗೌಡ ಅವ್ರ ಪ್ಯಾನೆಲ್ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ಗೆದ್ದು ಬಹುಮತ ನಾವು ಪಡಿತಂತ ಸಂಪೂರ್ಣ ಒಂದು ವಿಶ್ವಾಸ ಐತೆ ಸರ್. ಮುಂದೆ ಪ್ರಸಂಗ ಬಂದರೆ ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳಿದಾರೆ ಸರ್ ರಮೇಶ್ ಕತ್ತಿ. ಯಾರು ರೀ? ರಮೇಶ್ ಕತ್ತಿ ಅವರು. ಯಾವಾಗ ರೀ? ಹ್ಞೂ ರೀ. ಹೊಂದಾಣಿಕೆ ಬಗ್ಗೆ ನೀವೇನು ಅವ್ರು ಮುಂದೆ ಹಿಂಗೆ ವಾಗ್ದಾಳಿ ಮಾಡ್ತೀರಾ ಅಂತ ಕೇಳಿದ್ವಿ ಸರ್ ನಾವು. ಇಲ್ಲ ಪ್ರಸಂಗ ಬಂದರೆ ಹೊಂದಾಣಿಕೆ ಬಗ್ಗೆ ಆಗಿಂದಾಗ ನೋಡೋಣ ಅಂತ ಹೇಳಿದಾರೆ. ಈಗ ನಾವತ್ತೆ ನಿನ್ನ ಹೇಳಿಲ್ಲ, ಯಾಕಂದ್ರೆ ನಾವು ಹೊಂದಾಣಿಕೆ ಈ ಹುಕ್ಕೇರಿ ತಾಲೂಕಲ್ಲಿ ಈ ಜಗಳ ಬೇಡ, ಸಮಾಧಾನಲೆ ಶಾಂತಲೆ ಇರ್ಬೇಕಂತ ನಮ್ಮ ಆಸೆ ಐತ್ರಿ. ಈಗಂತೂ ಇಲೆಕ್ಷನ್ ಜೋರಾಗಿಬಿಟ್ಟಿದ್ದಾರೆ. ಈಗ ನಮಗೂ ಹಿಂಸರಿಯಾಗಿ ಬರೋಲ್ಲ, ಅವ್ರಿಗೂ ಹಿಂಸರಿಯಾಗಿ ಬರೋಲ್ಲ. ಯಾಕಂದ್ರೆ ನಮ್ಮನ್ನು ಭಾಳ ಜನ ಬೆನ್ನು ಹತ್ತಿದ್ದಾರೆ. ಈಗ ಅವ್ರನ್ನೆಲ್ಲ ರಕ್ಷಣೆ ಮಾಡೋ ಜವಾಬ್ದಾರಿ ರೀ. ಇಲೆಕ್ಷನ್ ಇವತ್ತು ಮುಗಿತೈತೆ ರೀ. ಅದಾದ ನಂತರನೂ ಭಾಳ ಜನ ಕಾರ್ಯಕರ್ತರು, ಮುಖಂಡರು, ರೈತರು ನಮ್ಮ ದುಡಿಯೋದವ್ರು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಅದಕ್ಕೆ ಮುಂದಿನ ದಿನ ಯಾರೂ ಆಗಿಲ್ಲ, ದೇವ್ರು ಯಾರು ಹಣೆಬಾರ ಹೆಂಗೆ ಬರೋದು ಹಂಗೆ ಆಗ್ತಾರೆ. ಸರ್ 40 ವರ್ಷ ಇತಿಹಾಸದಾಗ ಈ ಥರ ಚುನಾವಣೆ ಯಾವತ್ತಾಗಿಲ್ಲ. ಆಗ್ಬೇಕ್ರೆ ಈಗ ನಮ್ಮಲ್ಲಿಯೂ ಆಗ್ಬೇಕ್ರೆ, ನಮ್ಮ ತಾಲೂಕಿನಾಗ ಆಗ್ಬೇಕು ಎಲ್ಲ ಕಡೆ. ಇಲ್ಲಾಂದ್ರೆ ರೀ ನಮ್ಮ ಮಣ್ಣು ಹೇಳಿಲ್ಲ ಬಂದಾಗ ಮತದಾರರಿಗೆ ಯಾರು ಹೋಗಿ ಕೈ ಮುಗಿಬೇಕಲ್ಲ, ಸೊಸೈಟಿ ಇರಲಿ ಅಥವಾ MLA MP ಬಂದಾಗ ಎಲ್ಲರೂ ಹೋಗ್ತಾರೆ. ಈ ಸಂಘ ಸಂಸ್ಥೆ ಚುನಾವಣೆ ಒಳಗೆ ಅಂದರೆ ಮತದಾನ ಆಗ್ಬೇಕ್ರಿ, ಇಲೆಕ್ಷನ್ ಆಗ್ಬೇಕು. ನಾವು ಗೆದ್ದು ಬಂದವ್ರು 5 ವರ್ಷ ಸುಮ್ಮನೆ ಕೊಡ್ತಾರೆ, ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೋಬೇಕು, ಕೈ ಮುಗಿಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಈ ಸಲ ಹುಕ್ಕೇರಿ ತಾಲೂಕೊಳಗೆ ಮುಖಂಡರಿಗೆ ಮತ್ತು ಎಲ್ಲ ಮತದಾರರಿಗೆ ಈ ಸಹಕಾರಿ ಚುನಾವಣೆ ಏನು ಅನ್ನೋದು ಈ ವಿದ್ಯುತ್ ಸಹಕಾರಿ ತೋರಿಸ್ಕೊಟ್ಟೈತಿ ರೀ. ಎಲ್ಲ ಚುನಾವಣೆ ಎಲ್ಲ ಕಡೆ ಹಿಂಗೆ ಆಗ್ಬೇಕು, ಸಮಾಧಾನ ಜಗಳ ಆಗಬಾರ್ದು. ಎಲ್ಲ ಕಡೆ ಆತಂದ್ರೆ ಮತದಾರರು ಹೋಗಿ ಭೇಟಿಯಾಗಿ ವಿನಂತಿ ಮಾಡ್ಕೊಳ್ಳೋಂಥ ಕೆಲಸಗಳಾಗಬೇಕು. ಇದು ಒಳ್ಳೆ ಬೆಳವಣಿಗೆ. ಹಿಂಗೆ ಸಮಾಧಾನ ಎಲ್ಲ ಕಡೆ ಇಲೆಕ್ಷನ್ ಆಗಲ್ರಿ ಸರ್. ಈ ಚುನಾವಣೆ ಪರಿಣಾಮ DCC ಬ್ಯಾಂಕ್ ಮೇಲೆ ಆಗುವ ಚುನಾವಣೆ? DCC ಬ್ಯಾಂಕ್ನ ಇವತ್ತಲ್ಲಿ ಸರ್ಕಲ್ದಾಗ ತಿಳಿದೀನಿ ರೀ. ಅವ್ರು ಏನು ಬೇಕಾದ ತಲೆ ಕೆಳಗೆ ಹಾಕಿರು ಬಹುಮತ ನಂದರಿ. ನಾ 12 ಸೀಟ್ DCC ಬ್ಯಾಂಕ್ನಾಗ ಹುಕ್ಕೇರಿಗೆ. ಅದಕ್ಕೆ ನೀವು ಕಂಪೇರ್ ಮಾಡಬೇಡ್ರಿ. ಈಗ ನಾವು ಅಷ್ಟು 3-4 ಗ್ರೌಂಡ್ ವರ್ಕ್ ಮಾಡಿದ್ರಲ್ಲ ರೀ. ನಾವು ಯಾವ ಕಾರಣಕ್ಕೂ DCC ಬ್ಯಾಂಕ್ ಬಹುಮತ ಬಿಡೋದಿಲ್ಲ. 12 ಸೀಟ್ ಗೆಲ್ತೀವಿ. ನಮ್ಮದು ಅಧ್ಯಕ್ಷ, ನಮ್ಮದು ಉಪಾಧ್ಯಕ್ಷ, ಅಪೇಕ್ಷ ಬ್ಯಾಂಕ್ ನಮ್ಮವ್ರು ಆಗ್ತಾರೆ. DCC ಬ್ಯಾಂಕ್ ಮ್ಯಾಗೆ ಯಾವುದೂ ಪರಿಣಾಮ ಬೀಳೋದಿಲ್ಲ ಇಲೆಕ್ಷನ್ ರೀ. ಅದತಿ ಎಲ್ಲ ನಾವು ಸೆಟ್ ಮಾಡಿದ್ದೀವಿ. ನಿಮಗೆ 11 ತಾರೀಕು ನಾಮಿನೇಷನ್ ಮುಗಿಯೊಳಗೆ ಎಷ್ಟು ಸೀಟ್ ಅನ್ಅಪೋಸ್ ಆಗೋದು ಅನ್ನೋದು ನಿಮಗೆ ಹೇಳ್ತೇನೆ ಅವತ್ತು. ನಾನು ಇದ್ರ ಚುನಾವಣೆ ಇದು ಭಾಳ ಪರಿಣಾಮ ಆಗುತ್ತೆ ಎಲ್ಲ ರೀ. ಯಾಕಂದ್ರೆ ಈಗ ನೋಡಿ ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ನಿಮ್ಮ ಮುಖಾಂತರ. ಅವ್ರ ಕಡೆ 51 ಓಟ್ ಅದಾವ್ರಿ, ನಮ್ಮ ಕಡೆ 41 ಅದಾವ್ರಿ. ಈ ಫಿಗರ್ ಬಂದು ನಿಂತೈತಿ. ನಾ ಸುಳ್ಳು ಹೇಳೋದಿಲ್ಲ ಅವ್ರ ಗತೆ. ಈ ಓಟ್ ಇಟ್ಕೊಂಡು ಇಲೆಕ್ಷನ್ ಮಾಡೋರು ನಾವ್ರಿ. ನಮ್ಮ ಕಡೆ 41 ಇದ್ದರೂ ಇಲೆಕ್ಷನ್ ಮಾಡೋರು, ಅವ್ರ ಕಡೆ 51 ಅದಾವ್ರಿ. ನಾವು DCC ಬ್ಯಾಂಕ್ ಇಲೆಕ್ಷನ್ ಮಾಡ್ತೀವಿ. 100 ಯಾಕೆ ಗುಪ್ತ ಮತ ನಿಂತೈತಿ, ಏನಾಗುತ್ತೆ ಆಗುತ್ತೆ ರೀ. ಅದಕ್ಕೆ ಚುನಾವಣೆ ಮಾಡ್ತೀವಿ ರೀ. ಒಟ್ಟು ಗೊತ್ತಿಲ್ಲ, ಚುನಾವಣೆ ಮಾಡ್ತೀವಿ. ನಾನು ಇಷ್ಟ ರೀ ಹುಕ್ಕೇರಿ ಮಹಾಜನತೆ ವಿನಂತಿ ಮಾಡ್ಕೊಂಡು ಇದೊಂದು ದೇವರ ದೊಡ್ಡ ಅವಕಾಶ ಕೊಟ್ಟಿದ್ದಾನು. ತಾವೆಲ್ಲ ಹೊರಗೆ ಬಂದು ಮತದಾನ ಮಾಡಿರಿ. ಯಾಕಂದ್ರೆ ಎಲ್ಲರಿಗೂ ಒಂದು ಕಡೆನೇ ಆಡಳಿತ ಅಂದ್ರೆ ಸರಿ ಆಗೋದಿಲ್ಲ. ಒಂದು ಸಲ ಬದಲಾವಣೆ ಮಾಡಿರಿ ವಿನಂತಿ ಮಾಡ್ಕೊಂಡ್ರು. ಬದಲಾವಣೆ ಮಾಡ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಮಾನದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಹುಕ್ಕೇರಿ ತಾಲೂಕಿನ ರೈತರಿಗೆ ಒಳ್ಳೆ ಅಂದರೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಯು ಧನ್ಯವಾದ.